ನಾನ್ ಟ್ರೇಡಿಂಗ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ತುಂಬಾ ಮಿಸ್ಟೇಕ್ ಮಾಡಿದೀನಿ. ಆ ಮಿಸ್ಟೇಕ್ ನ ನೀವೆಲ್ಲ ಯಾರು ಮಾಡಕ್ ಹೋಗ್ಬಿಡಿ. ಯಾಕಂತಂದ್ರೆ ಮೇನ್ ಇಂಪಾರ್ಟೆಂಟ್ ಮಾರ್ಕೆಟ್ ಅಲ್ಲಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಯಾವ ತರ ಕಂಡುಹಿಡಿಬೇಕು ಅಂತ ನಿಮಗೆ ಗೊತ್ತಾಗ್ಬೇಕು. ಅದೇನನ್ನ ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಒಂದು ಬೆಸ್ಟ್ ಇಂಡಿಕೇಟರ್ ಹೇಳ್ತೀನಿ. ನೀವು ಆ ಇಂಡಿಕೇಟರ್ ಇಂದ ಈಸಿಯಾಗಿ ಐಡೆಂಟಿಫಿಕೇಶನ್ ಮಾಡಬಹುದು ಯಾವ್ದು ಸಪೋರ್ಟ್ ಯಾವ್ದು ರೆಸಿಸ್ಟೆನ್ಸ್ ಅಂತ. ಒಂದ್ ಸ್ಕ್ರೀನ್ ಮೇಲೆ ಬನ್ನಿ. ನಾರ್ಮಲ್ ಆಗಿ ನಾವು ನೋಡಬಹುದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಎಲ್ಲಿ ಮಲ್ಟಿಪಲ್ ಟೈಮ್ಸ್ ಟಚ್ ಆಗಿರುತ್ತೆ ಅಲ್ಲಿ ನಾವು ಐಡೆಂಟಿಫೈ ಮಾಡ್ತೀವಿ. ಬಟ್ ಕೆಲವೊಂದ್ ಟೈಮ್ ನಮ್ಗೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ ಎಲ್ಲಿ ಮಲ್ಟಿಪಲ್ ಟೈಮ್ಸ್ ಟಚ್ ಆಗುತ್ತೆ ಅಂತ. ಇದು ಒಂದು ಇಂಡಿಕೇಟರ್ ಇಂದ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇಂಡಿಕೇಟರ್ ಸೆಷನ್ ಹೋಗಿ ಇಂಡಿಕೇಟರ್ ಅಲ್ಲಿ ವಿಲಿಯಮ್ಸ್ ಅಂತ ವಿಲಿಯಮ್ಸ್ ಫ್ಯಾಕ್ಟ್ರಲ್ ಅಂತ ಬರುತ್ತೆ. ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಈ ತರ ಬರುತ್ತೆ. ಸೊ ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ನಿಮ್ಗೆ 2 ಇದ್ದದನ್ನ 20 ಅಂತ ಮಾಡ್ಕೊಳ್ಳಿ. ಪೀರಿಯಡ್ಸ್ 20 ಅಂತ ಮಾಡ್ಕೊಳ್ಳಿ. ಅವಾಗ ನೀವು ನೋಡ್ಬೋದು ಇಲ್ಲಿ ಮ್ಯಾಜಿಕ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಐಡೆಂಟಿಫಿಕೇಶನ್ ಈಸಿ ಗೊತ್ತಾಗುತ್ತೆ. ಅಂದ್ರೆ ಎಲ್ಲಿ ಪಾಯಿಂಟ್ಸ್ ಗೊತ್ತಿದೆಯಲ್ಲ, ಎಲ್ಲಿ ಪಾಯಿಂಟ್ಸ್ ಬರ್ತಾ ಇದೆಯಲ್ಲ, ಈ ಪಾಯಿಂಟ್ಸ್ ಅನ್ನ ನೀವು ಮಾರ್ಕ್ ಮಾಡೋದ್ ಕಲೀರಿ. ಸೊ ಅವಾಗ ನಮಗೆ ಒಂದು ಐಡೆಂಟಿಫಿಕೇಶನ್ ಸಿಗುತ್ತೆ. ಅದೇ ತರ ಮೇಲೇನು ಕೂಡ ಅಷ್ಟೇ, ಎಲ್ಲಿ ಪಾಯಿಂಟ್ಸ್ ನಮ್ಗೆ ಬರುತ್ತೆ ಅಲ್ಲಿಂದ ಮಾರ್ಕ್ ಮಾಡಿ ನಿಮ್ಗೆ ಈಸಿಯಾಗಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಐಡೆಂಟಿಫಿಕೇಶನ್ ಮಾಡಿ ನಿಮ್ಮ ಪ್ರೈಸ್ ಆಕ್ಷನ್ ಮುಖಾಂತರ ನೀವು ಟ್ರೇಡ್ ಮಾಡಬಹುದು. ಸೊ ದಿಸ್ ಈಸ್ ಒನ್ ಆಫ್ ದ ಎಕ್ಸಾಂಪಲ್ ಫಾರ್ ಐಡೆಂಟಿಫಿಕೇಶನ್ ಆಫ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್.